ಪಿಂಚಣಿ ಪಡಿತಾ ಇರೋಂಥವರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಏನಪ್ಪಾ ಅಂದರೆ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿದ್ದಾರೆ. ಹಾಗಿದ್ರೆ ಯಾವ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿದ್ದಾರೆ? ನಮಗೆ ವೃದ್ಧಾಪ್ಯ ವೇತನ 600 ರೂಪಾಯಿ ಬರ್ತಿದೆ, ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ 1200 ರೂಪಾಯಿ ಬರ್ತಿದೆ, ವಿಧವಾ ವೇತನ ಬಂದು 800 ರೂಪಾಯಿ ಬರ್ತಿದೆ. ನಮಗೂ ಜಾಸ್ತಿ ಆಗಿದೆಯಾ? ಯಾವ ತಿಂಗಳಿಂದ ನಮಗೆ ಅಮೌಂಟ್ ಜಾಸ್ತಿ ಬರುತ್ತೆ, ಎಷ್ಟು ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವ್ರು ಪಡಿತಾ ಇದ್ದಂಥ ಪಿಂಚಣಿಯನ್ನು ಡೈರೆಕ್ಟ್ 2200 ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ ಅನ್ನೋ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದಿಂದ, ಭಾರತ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ. ಪಿಂಚಣಿ ಹಣವನ್ನು 2200 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. ನಾರ್ಮಲಿ ಪೆನ್ಷನ್ ಅಮೌಂಟ್ ಏನು ಕೊಡ್ತಾರೆ? ಪಿಂಚಣಿ ಹಣ ಯಾರು ಸದೃಢವಾಗಿರೋದಿಲ್ವೋ, ದುಡ್ಕೊಂಡು ತಿನ್ನೋಷ್ಟು ಶಕ್ತಿ ಇರೋದಿಲ್ಲ, ವೃದ್ಧಾಪ್ಯ ಪಿಂಚಣಿ ಬಂದು 60 ವರ್ಷ ಮೇಲ್ಪಟ್ಟವ್ರಿಗೆ ಬರುತ್ತೆ. ಅವ್ರಿಗೆ ದುಡಿಯೋಕೆ ಶಕ್ತಿ ಇರೋದಿಲ್ಲ, ಕೆಲಸಕ್ಕೆ ಹೋಗೋದಕ್ಕಾಗೋದಿಲ್ಲ. ಈ ವಯಸ್ಸಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಹಣಕಾಸಿನ ನೆರವು ಬೇಕಾಗಿರುತ್ತೆ. ಸೊ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಇಂದಿರಾ ಗಾಂಧಿ ಪಿಂಚಣಿ ಯೋಜನೆ ಅಂತಲೇ ಫೇಮಸ್ಸು. ಓಲ್ಡ್ ಪೆನ್ಷನ್ ಅಂತ ಕೂಡ ಸುಮಾರು ಜನ ಕರೀತಾರೆ. ಅವರಿಗೆ ವೃದ್ಧಾಪ್ಯ ವೇತನ ಪೆನ್ಷನ್ ಬರುತ್ತೆ. ಇನ್ನು ಮನಸ್ವಿನಿ ಯೋಜನೆ ಅಡಿಯಲ್ಲಿ ಅವಿವಾಹಿತ ಮಹಿಳೆಯರಿಗೆ ಅಮೌಂಟ್ ಕೊಡ್ತಾರೆ. ಅವ್ರಿಗೆ ಮದುವೆ ಆಗಿಲ್ಲ, 40 ವರ್ಷ ಮೇಲ್ಪಟ್ಟರು ಕೂಡ ಅಂಥವ್ರಿಗೆ ಗಂಡು ದಿಕ್ಕಿರೋದಿಲ್ಲ, ಅವ್ರಿಗೆ ದುಡ್ಕೊಂಡು ತಿನ್ನೋಷ್ಟು ಶಕ್ತಿ ಇರೋದಿಲ್ಲ ಅಂತ ಅವರಿಗೆ ಪೆನ್ಷನ್ ಅಮೌಂಟ್ ಕೊಡ್ತಾರೆ. ವಿಧವಾ ವೇತನ ಅಂತ ಕೊಡ್ತಾರೆ. ವಿಧವೆಯರಿಗೆ ಯಾರಾಗಿರ್ತಾರೆ, ಗಂಡ ತೀರೋಗಿರ್ತಾರೆ, ಅವರಿಗೆ ಆರ್ಥಿಕವಾಗಿ ಸಬಲರಾಗಿರೋದಿಲ್ಲ, ಯಾರು ಕೂಡ ಕೆಲಸದ ಅಂದರೆ ಹಣಕಾಸಿನ ನೆರವು ನೀಡೋದಿಲ್ಲ, ಅವ್ರಿಗೊಂದಷ್ಟು ಖರ್ಚುಗಳಿರುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ವಿಧವಾ ಪಿಂಚಣಿ ಅಂತ ಒಂದು ಸ್ವಲ್ಪ ಅಮೌಂಟ್ 800 ರೂಪಾಯಿ ಅಮೌಂಟ್ನ ಕೊಡ್ತಾರೆ. ಇನ್ನು ಸಂಧ್ಯಾ ಸುರಕ್ಷೆ ಯೋಜನೆಯಲ್ಲಿ 1200 ರೂಪಾಯಿ ಕೊಡ್ತಾರೆ. ಯಾರು 70 ವರ್ಷ ಮೇಲ್ಪಟ್ಟಿರ್ತಾರೆ ಅಂಥವರಿಗೆ ನೋಡಿ, 60 ವರ್ಷ ಮೇಲ್ಪಟ್ಟವ್ರಿಗೆ ಅಲ್ಪ ಸ್ವಲ್ಪನಾದರೂ ಪರವಾಗಿರಲ್ಲ, 70 ವರ್ಷ ಮೇಲ್ಪಟ್ಟವ್ರಿಗೂ ಇನ್ನೂ ಹುಷಾರಿರೋದಿಲ್ಲ, ಅಂಥವ್ರಿಗೆ 1200 ರೂಪಾಯಿ ಅಮೌಂಟ್ನ ಕೊಡ್ತಾ ಇರ್ತಾರೆ. ಅಂಗವಿಕಲ ಪಿಂಚಣಿ ಅಂತಲೂ ಕೊಡ್ತಾರೆ. ಅಂಗವಿಕಲರಿಗೂ ಕೂಡ ಹಣದ ಅವಶ್ಯಕತೆ ಇರುತ್ತೆ. ಅವರು ಕೂಡ ಆರ್ಥಿಕವಾಗಿ ಸಹಾಯವನ್ನು ನಿರೀಕ್ಷಿಸ್ತಾರೆ. ಯಾರನ್ನೂ ಕೂಡ ಅವರು ಅವಲಂಬ ಆಗಬಾರ್ದು ಅನ್ನೋದಕ್ಕೋಸ್ಕರ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ವಿವಿಧ ರೀತಿಯ ಪಿಂಚಣಿಗಳು ಸಿಗ್ತಾ ಇರುತ್ತೆ. ಈಗ ನೋಡಿ, ನಮ್ಮ ಕರ್ನಾಟಕದಲ್ಲೂ ಕೂಡ ಪೆನ್ಷನ್ ಅಮೌಂಟ್ನ ಪಡಿತಾ ಇರ್ತಾರೆ. ಅಂಥವರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಪೆನ್ಷನ್ ಅಮೌಂಟ್ನ 2200 ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ. ಆದರೆ ಸಂಧ್ಯಾ ಸುರಕ್ಷೆ ಯೋಜನೆ, ವೃದ್ಧಾಪ್ಯ ವೇತನ ಆಗಿರಬಹುದು, ಮನಸ್ವಿನಿ, ಜೊತೆಗೆ ವಿಧವಾ ವೇತನ, ಅಂಗವಿಕಲ ವೇತನ ಪಡಿತಾ ಇರೋಂಥವ್ರು ಎಲ್ಲರದ್ದು ಕೂಡ ಜಾಸ್ತಿ ಆಗಿಲ್ಲ. ಕೇವಲ ಒಂದೇ ಒಂದು ಪೆನ್ಷನ್ ಅಮೌಂಟ್ನ 2200 ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಹಾಗಿದ್ರೆ ಯಾವ ಪೆನ್ಷನ್ ಜಾಸ್ತಿ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪೆನ್ಷನ್ ಅಮೌಂಟ್ 500 ರೂಪಾಯಿಂದ 1000 ರೂಪಾಯಿ ಒಳಗಡೆ ಇತ್ತು. ಅದನ್ನು ಈಗ 2000 ರೂಪಾಯಿವರೆಗೂ ಹೆಚ್ಚಿಗೆ ಮಾಡಿದ್ದಾರೆ. ಕೆಲವು ಕಡೆ 3000 ರೂಪಾಯಿವರೆಗೂ ಹೆಚ್ಚಿಗೆ ಮಾಡಿದ್ದಾರೆ. ಇನ್ನು ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕೊಡ್ತಾ ಇದ್ದಾರೆ ಅಂದರೆ, ಉತ್ತರ ಪ್ರದೇಶದಲ್ಲಿ 500 ರೂಪಾಯಿಂದ 1500 ರೂಪಾಯಿವರೆಗೂ ಹೆಚ್ಚಳ ಮಾಡಿದ್ದಾರೆ. ಕರ್ನಾಟಕದಲ್ಲಿ 900 ರೂಪಾಯಿಂದ 2200 ರೂಪಾಯಿವರೆಗೂ ಹೆಚ್ಚಳ ಮಾಡಿದ್ದಾರೆ. ಬಿಹಾರದಲ್ಲಿ 600 ರೂಪಾಯಿಂದ 2000 ರೂಪಾಯಿವರೆಗೂ, ರಾಜಸ್ಥಾನದಲ್ಲಿ 750 ರೂಪಾಯಿಂದ 2500ವರೆಗೂ, ಮಧ್ಯಪ್ರದೇಶದಲ್ಲಿ 1000ದಿಂದ 3000ವರೆಗೆ ಹೆಚ್ಚಳ ಆಗಿದೆ. ಹರಿಯಾಣದಲ್ಲಿ 1500 ರೂಪಾಯಿಂದ 2500 ರೂಪಾಯಿ ಮತ್ತು ಮಹಾರಾಷ್ಟ್ರದಲ್ಲಿ 800 ರೂಪಾಯಿಂದ 2000 ರೂಪಾಯಿ ವರೆಗೂ ಹೆಚ್ಚಿಗೆ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಹಾಗಿದ್ರೆ ನೀವು ಕೇಳಬಹುದು, ಯಾವ ಪಿಂಚಣಿಯನ್ನ ಜಾಸ್ತಿ ಮಾಡಿದ್ದಾರೆ ಅಂತ. ನೋಡಿ, ವಿಧವಾ ವೇತನ ಪಡಿತಾ ಇರೋಂಥವರಿಗೆ, ವಿಧವಾ ಪಿಂಚಣಿ ಪಡಿತಾ ಇರ್ತಾರಲ್ಲ ಅಂತಹ ಮಹಿಳೆಯರಿಗೆ ಮಾತ್ರ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿದ್ದಾರೆ. ಸೊ ವಿಧವಾ ಮಹಿಳೆಯರು ಜೀವನ ನಿರ್ವಹಣೆಗೆ ಅನುಕೂಲ ಆಗಬೇಕು, ಮತ್ತು ಅವರು ಬೇರೆ ಯಾರ್ದೋ ಅವಲಂಬನೆ ಆಗಿರಬಾರ್ದು, ಅವ್ರ ಹತ್ರ ದುಡ್ಡುಗೋಸ್ಕರ ಪರದಾಡುವಂಥ ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವರಿಗೆ ಪೆನ್ಷನ್ ಅಮೌಂಟ್ನ 2200 ರೂಪಾಯಿವರೆಗೂ ಜಾಸ್ತಿ ಮಾಡಿದ್ದಾರೆ. ಇನ್ನು ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ರೆ, 18 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬ ಮಹಿಳೆ ಕೂಡ ಅರ್ಜಿನ ಸಲ್ಲಿಸಬಹುದು. ಆದರೆ ಇದು ವಿಧವಾ ವೇತನ ಆಗಿರೋದ್ರಿಂದ, ಗಂಡ ಇದ್ದು ಮದುವೆ ಆಗಿ ಅವ್ರ ಗಂಡ ತೀರೋಗಿದ್ರೆ ಅಂಥವ್ರು ಮಾತ್ರ ವಿಧವಾ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತಾರೆ. ಮತ್ತು ವಾರ್ಷಿಕ ಆದಾಯ ಸರ್ಕಾರ ಏನು ನಿಗದಿಪಡಿಸಿರುತ್ತೋ ಅದಕ್ಕಿಂತ ಕಡಿಮೆ ಇರಬೇಕು. ಜಾಸ್ತಿ ಇತ್ತು ಅಂದರೆ ಅವರು ಎಲಿಜಿಬಲ್ ಇರೋದಿಲ್ಲ. ಮತ್ತು ಬೇರೆ ಸರ್ಕಾರದಿಂದ ಬೇರೆ ಯಾವುದೇ ರೀತಿಯ ಪಿಂಚಣಿ ಹಣವನ್ನು ಅವರು ಪಡಿತಾ ಇರಬಾರ್ದು. ಮತ್ತು ದೊಡ್ಡ ಮಟ್ಟದ ಆಸ್ತಿ ಅಥವಾ ಹಳೆ ಜಮೀನೇನಾದರೂ ಇತ್ತು ಅಂದರೆ, ಶ್ರೀಮಂತರಾಗಿದ್ದರೆ ಅವರು ಕೂಡ ವಿಧವಾ ಪಿಂಚಣಿ ಪಡೆಯೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ನೋಡಿ, ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡಿರೋ ರೀಸನ್ ಬಂದು ಮಹಿಳೆಯರು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಾರೆ. ಅಂದರೆ ಅವ್ರಿಗೆ ಹಸ್ಬೆಂಡ್ ಇರೋದಿಲ್ಲ, ಈ ರೀತಿಯಾಗಿ ಒಂದಷ್ಟು ಕಷ್ಟಗಳಿರುತ್ತೆ ಅಂತ. ಅಂಥವ್ರು ಮಾತ್ರ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ, ಮತ್ತು ಅವ್ರ ಭವಿಷ್ಯ ಕೂಡ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಪ್ರತಿ ತಿಂಗಳು 2200 ರೂಪಾಯಿ ಕೊಟ್ಟರೆ ಅವ್ರಿಗೂ ಏನೋ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳಲಾಗ್ತಿದೆ. ಮತ್ತು ವಿಧವೆಯರು ಯಾವ ಮಹಿಳೆಯರು ಹಣನ ಪಡ್ಕೊತಾ ಇರ್ತಾರೆ ಅಂಥವ್ರು ಮದುವೆ ಆದರೆ, ಮತ್ತೊಂದು ಮದುವೆ ಆದರೆ ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಇನ್ನು ಅಪ್ಲಿಕೇಶನ್ ಹಾಕೋದು ಯಾವಾಗ, ಲಿಂಕ್ ಯಾವಾಗ ಬಿಡ್ತಾರೆ, ಜೊತೆಗೆ ಅಮೌಂಟ್ ಯಾವಾಗ ಜಾಸ್ತಿ ಬರುತ್ತೆ ಅಂತ ನೀವು ಕೇಳೋದಾದರೆ, ಸದ್ಯಕ್ಕೆ ಯಾವಾಗ ಅಪ್ಲಿಕೇಶನ್ ಹಾಕಬೇಕು, ಅಮೌಂಟ್ ಯಾವ ತಿಂಗಳಿಂದ ಜಾಸ್ತಿ ಬರುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿಲ್ಲ. ಒಟ್ಟಿನಲ್ಲಿ
ವಿಧವಾ ವೇತನ ಏನು ಪಡಿತಾ ಇರ್ತಾರೆ ಪಿಂಚಣಿ ಅಮೌಂಟು ಅದನ್ನು 800 ರೂಪಾಯಿ ಪಡಿತಾ ಇದ್ರು. ಈಗ ಕರ್ನಾಟಕದಲ್ಲಿ 800 ರೂಪಾಯಿ ಕೊಡ್ತಾ ಇದ್ರು ಅಲ್ವಾ, ಅದನ್ನು 2200 ರೂಪಾಯಿವರೆಗೆ ಏರಿಕೆ ಮಾಡಿದ್ದಾರೆ ಅಂತ ತಿಳಿಸಲಾಗ್ತಾ ಇದೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಫ್ಯೂಚರಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೋಸ್ಕರ ಪತಿಯ ಮರಣ ಪ್ರಮಾಣ ಪತ್ರ ಅಂದರೆ ಹಸ್ಬೆಂಡ್ ಡೆತ್ ಆಗಿರ್ತಲ್ಲ ಆ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಬುಕ್ ಡೀಟೇಲ್ಸ್ ಬೇಕಾಗುತ್ತೆ, ವಯಸ್ಸು ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ದು ಒಂದು ಫೋಟೋ, ಒಂದು ಮೊಬೈಲ್ ನಂಬರು, ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಪರ್ಮನೆಂಟ್ ಅಡ್ರೆಸ್ ಇರುವಂತಹ ಒಂದು ಸರ್ಟಿಫಿಕೇಟು, ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಸದ್ಯಕ್ಕೆ ಇದಿಷ್ಟು ವಿಧವಾ ವೇತನ ಅಮೌಂಟು ಜಾಸ್ತಿ ಆಗಿದೆ, ಏನೇ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಿಕ್ಕಿರುವಂಥದ್ದು ಮಾಹಿತಿ. ಇದಿಷ್ಟು ಪೆನ್ಷನ್ ಅಮೌಂಟು ಜಾಸ್ತಿ ಆಗಿರೋದ್ರ ಬಗ್ಗೆ ಸಿಕ್ಕಿರುವಂತಹ ಒಂದು ಅಪ್ಡೇಟ್ ಆಗಿತ್ತು. ಪೆನ್ಷನ್ ಅಮೌಂಟ್ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಮಾಹಿತಿ ಸಿಕ್ಕಿದೆ. ಅಪ್ಲಿಕೇಶನ್ ಹಾಕೋದು ಯಾವಾಗಲಿಂದ ಪೆನ್ಷನ್ ಅಮೌಂಟು ಜಾಸ್ತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಯಾವುದೇ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಸದ್ಯಕ್ಕೆ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಪ್ರೋಸೆಸ್ ಏನಾದರೂ ಗೊತ್ತಾಯಿತು ಅಂದರೆ ಖಂಡಿತವಾಗ್ಲೂ ನಾನು ಮತ್ತೆ ವಿಡಿಯೋ ಮಾಡಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.